ಟ್ಯಾಕ್ಸ್ ಪ್ಲಾನಿಂಗ್ ಸೀರೀಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಯಾವುದೋ ಹೊಸ ವಿಷಯನ ಹೇಳ್ತಾ ಇಲ್ಲ. ಈ ಹಿಂದೆ ಏನು ಮಾತಾಡಿದ್ದೀವಿ ಅದ್ರ ಬಗ್ಗೆನೇ ಕೆಲವರು ಡೌಟ್ಸ್ ಕೇಳಿದ್ದಾರೆ. ಅವ್ರು ಕೇಳಿರುವಂತಹ ಡೌಟ್ಸ್ಗಳನ್ನು ಪರಿಹಾರ ಮಾಡುವಂಥ ಕೆಲಸ, ಎಸ್ಪೆಷಲಿ HRA ಬಗ್ಗೆ ಇವತ್ತಿನ ವಿಡಿಯೋ ಇರುತ್ತೆ. ಒಂದು ಏನು ಡೌಟ್ ಬಂದಿರೋದು ಅಂತಂದರೆ, ಮನೆ ಮಾಲೀಕರು ಏನಿರ್ತಾರೆ ಅವರು ಪ್ಯಾನ್ ಕಾರ್ಡ್ನ ಕೊಡ್ತಾ ಇಲ್ಲ, ಹೌಸ್ ಓನರ್ಗಳು ಪ್ಯಾನ್ ಕಾರ್ಡನ್ನು ಕೊಡ್ತಾ ಇಲ್ಲ ನಮಗೆ. ಆ ಥರ ಪ್ಯಾನ್ ಕಾರ್ಡ್ ಕೊಡಲಿಲ್ಲ ಅಂತಂದರೆ ಏನು ಮಾಡ್ಬೋದು, ಅವರು ನಮ್ಮ ಹತ್ರ ಪ್ಯಾನ್ ಕಾರ್ಡ್ ಇಲ್ಲ ಅಂತ ಒಂದು ಡಿಕ್ಲರೇಷನ್ ಫಾರ್ಮ್ಗೆ ಸೈನ್ ಮಾಡಿಕೊಡ್ಬೇಕು. ಅವರ ಹೆಸರು, ಅವರ ಸೈನು, ಮನೆ ಅಡ್ರೆಸ್ಸು, ಆ ರೀತಿನಾದ್ರು ಮಾಡಬೇಕು. ಎರಡಕ್ಕೂ ಒಪ್ಪಲ್ಲ ಕೆಲವರು. ಯಾಕೆ ಈ ರೀತಿ ಮಾಡ್ತಾರೆ ಅಂತಂದರೆ, ನೀವು ವರ್ಷಕ್ಕೆ 1 ಲಕ್ಷಕ್ಕಿಂತ ಹೆಚ್ಚಿನ ಬಾಡಿಗೆ ಕೊಡ್ತಾ ಇದ್ದೀರಾ ಅಂದರೆ ನಿಮ್ಮ ಓನರ್ ಹತ್ರ ಹೋಗ್ಬಿಟ್ಟು ಪ್ಯಾನ್ ಕಾರ್ಡ್ ಕೊಡಿ ಅಂತ ಕೇಳ್ತೀರಲ್ವಾ. ಅಲ್ಲಿ ಪ್ಯಾನ್ ಕಾರ್ಡ್ ರೆಕಾರ್ಡ್ ಆಯಿತು ಅಂತಂದರೆ ಅವರು ಟ್ಯಾಕ್ಸ್ ಫೈಲ್ ಮಾಡಬೇಕಾದ್ರೆ ಅಷ್ಟು ಇನ್ಕಮ್ ರೆಂಟಲಿಂದ ಬರ್ತಾ ಇದೆ ಅಂತ ತೋರಿಸ್ಕೋಬೇಕಾಗುತ್ತೆ. ಅದಕ್ಕೆ ಎಲ್ಲ ಓನರ್ಗಳು ರೆಡಿ ಇರಲ್ಲ. ದಯವಿಟ್ಟು ಯಾರಾದರೂ ಓನರ್ಸ್ಗಳು ಈ ವಿಡಿಯೋನ ನೋಡ್ತಾ ಇದ್ದರೆ, ನಿಮ್ಮ ಪ್ಯಾನ್ ಕಾರ್ಡ್ ಕೊಡಿ. ಅಲ್ಲ, ನೀವು ಹೇಗಿದ್ದರೂ ಇನ್ಕಮ್ ತೊಗೊತಾ ಇದ್ದೀರಾ, ನೀವು ಯಾರೋ ಒಬ್ಬರು ಅದರಿಂದ ಅವರಿಗೆ ಟ್ಯಾಕ್ಸ್ ಬೆನಿಫಿಟ್ ಆಗುತ್ತೆ ಅಂತಂದರೆ ನಿಮ್ಮ ಮನೆಯಲ್ಲಿರುವಂಥ ಟೆನೆಂಟ್ಗೆ ನಿಮ್ಮ ಕಡೆಯಿಂದ ಉಪಯೋಗ ಮಾಡಿಕೊಟ್ಟಂಗೆ ಆಗುತ್ತಲ್ಲ. ನೀವು ಇನ್ಕಮ್ ತೊಗೊತಿರೋದೇ ನಿಜ ಅಂತಂದರೆ ಅದನ್ನು ಡಿಕ್ಲೇರ್ ಮಾಡೋದ್ರಲ್ಲಿ ಏನಿದೆ, ಅದು ನ್ಯಾಯಯುತವಾಗಿರುತ್ತಲ್ವಾ. ಹಾಗಾಗಿ ದಯವಿಟ್ಟು ಮನೆ ಟೆನೆಂಟ್ಗಳು ಕೇಳಿದ್ರೆ ಪ್ಯಾನ್ ಕಾರ್ಡ್ಗಳನ್ನು ಶೇರ್ ಮಾಡ್ಕೊಳ್ಳಿ, ಅವ್ರಿಗೂ ಕೂಡ ಅದು ಟ್ಯಾಕ್ಸ್ ಬೆನಿಫಿಟಿಗೆ ಹೆಲ್ಪ್ ಆಗುತ್ತೆ. ಇನ್ನೊಂದು ಕ್ವೈರಿ ಏನು ಅಂತಂದರೆ, ಇನ್ನೊಬ್ಬ ನನ್ನ ಫ್ರೆಂಡೇ, ಅವನು ಈ ಚಾನಲ್ ಸಬ್ಸ್ಕ್ರೈಬರ್ ಕೂಡ, ಅವನು ಏನು ಹೇಳಿದ್ದಾನೆ ಅಂದರೆ, ಸಂಬಳದಲ್ಲಿ ಜಾಸ್ತಿ ಆಗುತ್ತಲ್ಲ, ಸಂಬಳ ನಮ್ಮ ಏನಾದ್ರು ಕೆಲಸ ಚೇಂಜ್ ಮಾಡಿದೆ ಅಥವಾ ಇರೋದ್ರಲ್ಲೇ ನಮ್ಗೆ ಹೈಕ್ ಬಂದು ಬೋನಸ್ ಬಂದು ಸಂಬಳ ಜಾಸ್ತಿ ಆಯಿತು ಅಂದರೆ HRA ಇಂದ ನಾನು ಇನ್ನೂ ಹೆಚ್ಚಿನ ಟ್ಯಾಕ್ಸನ್ನು ಉಳಿಸ್ಬೇಕು ಅಂತಂದರೆ ನಾನು ಹೊಸದೊಂದು ದೊಡ್ಡ ಮನೆಗೆ ಶಿಫ್ಟ್ ಆಗ್ಬೋದಾ, ಆವಾಗ ನಾನು ಟ್ಯಾಕ್ಸನ್ನು ಜಾಸ್ತಿ ಉಳಿಸ್ಬೋದಾ. HRA ಸೆಕ್ಷನಲ್ಲಿ ಏನು ಕ್ಯಾಲ್ಕುಲೇಷನ್ ಮಾತಾಡಿದ್ವಲ್ಲ ಹಿಂದಿನ ವೀಡಿಯೋದಲ್ಲಿ, ಅದನ್ನು ರೆಫರೆನ್ಸ್ ಇಟ್ಕೊಂಡು ಅವ್ನು ಕೇಳಿದ್ದಾನೆ. ಎರಡೂ ಇವತ್ತು ನೋಡ್ತಾ ಹೋಗೋಣ ಯಾವ ರೀತಿ ಅಂತ. ಮೊದಲನೇದಾಗಿ, ನಿಮ್ಮ ಮನೆ ಓನರು ಪ್ಯಾನ್ ಕಾರ್ಡ್ ಕೊಡಲಿಕ್ಕೆ ಒಪ್ಪದೇ ಇಲ್ಲ ಅಂತ ಅಂದ್ಕೊಳ್ಳೋಣ, ಅಥವಾ ಅವರು ಪ್ಯಾನ್ ಕಾರ್ಡ್ ಇಲ್ಲ ಅಂತಂದರೆ ಪ್ಯಾನ್ ಕಾರ್ಡ್ ಇಲ್ಲ ಅನ್ನೋ ಒಂದು ಡಿಕ್ಲರೇಷನ್ ಫಾರ್ಮ್ಗೆ ಸೈನ್ ಮಾಡಿಕೊಡ್ಬೇಕು. ಅದಕ್ಕೂ ಅವ್ರು ತಯಾರಿಲ್ಲ ಅಂತಂದಾಗ ನೀವೇನು ಮಾಡ್ಬೋದು ಅಂದರೆ, ITR ಫೈಲ್ ಮಾಡ್ತಿರಲ್ಲ, ಆಗ ನೀವು ವ್ಯಾಲಿಡಾಗಿ ನಿಜವಾಗ್ಲೂ ನೀವು 1 ಲಕ್ಷಕ್ಕಿಂತ ಬಾಡಿಗೆ ಜಾಸ್ತಿ ಕೊಟ್ಟಿದ್ದೇ ಆದರೆ ಓನರಿಗೆ, ಅಲ್ಲಿ ನೀವು ITR ಫೈಲ್ ಮಾಡಬೇಕಾದ್ರೆ ನಿಮ್ಮ HRA ಅಮೌಂಟ್ ಏನಿರುತ್ತೋ ಅದನ್ನು ಜಾಸ್ತಿ ಅಂತ ತೋರಿಸಿ ಫೈಲ್ ಮಾಡ್ಬೋದು. ಇದು ಕಂಪ್ಲೀಟ್ಲಿ ಲೀಗಲ್ಲು. ಎಲ್ಲಿ ತನಕ ನೀವು ಕ್ಯಾಶಲ್ಲಿ ಅವ್ರಿಗೆ ಕೊಟ್ಟಿರಬಾರ್ದು ದುಡ್ಡನ್ನು, ಬಾಡಿಗೆನ. ನೀವು ಒಂದು ವ್ಯಾಲಿಡಾಗಿ ಬ್ಯಾಂಕ್ ಮೂಲಕ ನೀವು ಅವರಿಗೆ ಹಣನ ವರ್ಗಾವಣೆ ಮಾಡಿದರೆ ಅದು ಕಂಪ್ಲೀಟಾಗಿ ಲೀಗಲ್ಲು. ನೀವು ITR ಫೈಲ್ ಮಾಡಬೇಕಾದ್ರೆ ಯಾವುದೇ ರೀತಿಯಾದ ಪ್ಯಾನ್ ಕಾರ್ಡನ್ನು ಕೇಳೋದಿಲ್ಲ ಅಲ್ಲಿ, ಆಗ ನೀವು ಜಾಸ್ತಿ ಮಾಡ್ಕೋಬೋದು. ಆದರೆ ಒಂದು ನೆನಪಿಡಿ, ಗೌರ್ಮೆಂಟ್ ಆಗಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಆಗಲಿ ಈ ರೀತಿಯಾಗಿ ಪ್ಯಾನ್ ಕಾರ್ಡ್ ಇಲ್ದಲೇ ವ್ಯತ್ಯಾಸ ಆದಂಥ ಸಂದರ್ಭದಲ್ಲಿ, ಅಂದರೆ ನಿಮ್ಮ ಕಂಪನಿಯಿಂದ ಏನು ಫಾರ್ಮ್ ಜನರೇಟ್ ಆಗಿರುತ್ತೆ 12BB, ಅಲ್ಲಿ ನೀವು ತೋರಿಸೇ ಇರಲ್ಲ. ಯಾಕಂದರೆ ನೀವು 99,999 ತನಕ ಕಟ್ತಾ ಇದ್ದರೆ, ಅಂದರೆ ತಿಂಗಳಿಗೆ 8,333 ರೂಪಾಯಿ ಬಾಡಿಗೆ ಮಾತ್ರ ತೋರ್ಸೋಕ್ಕಾಗುತ್ತೆ. ಆದರೆ ನೀವು ಒಂದು ವೇಳೆ ಜಾಸ್ತಿ 10,000 11,000 ಬಾಡಿಗೆ ಕೊಡೋ ಮನೇಲಿದ್ದೀರಾ ಅಂತಲೇ ಅನ್ಕೊಳ್ಳೋಣ. ಪ್ಯಾನ್ ಕಾರ್ಡ್ನ ಓನರ್ಗಳು ಕೊಟ್ಟಿಲ್ಲ ಅನ್ನೋ ಕಾರಣದಿಂದ ನೀವು HRAನಲ್ಲಿ ಹೆಚ್ಚಿನ ಎಕ್ಸೆಂಪ್ಷನ್ ತೊಗೊಳೋದ್ರಿಂದ ವಂಚಿತರಾಗಿದ್ದರೆ, ನೀವು ITR ಫೈಲ್ ಮಾಡೋ ಸಂದರ್ಭದಲ್ಲಿ ಈ ಬದಲಾವಣೆ ಮಾಡೋದ್ರ ಮೂಲಕ ನೀವು ಅದರ ಪೂರ್ತಿ ಬೆನಿಫಿಟನ್ನು ತೊಗೋಬೋದು. ಆವಾಗ ಅದು ಟ್ರ್ಯಾಕ್ ಆದರೆ, ಅದು ಓನರ್ ವೆರಿಫಿಕೇಷನ್ ಮಾಡಿದಾಗ ನಿಮ್ಮ ಹತ್ರ ನಿಜವಾದ ವ್ಯಾಲಿಡ್ ಪ್ರೂಫ್ ಇದ್ದರೆ ಅವರಿಗೆ ಟ್ರಾನ್ಸಾಕ್ಷನ್ ಮಾಡಿರೋದು, ನೀವೇನು ಹೆದರಬೇಕಾಗಿಲ್ಲ. ಅದು ಅವ್ರಿಗೆ ಬಿಟ್ಟಿದ್ದು, ಓನರ್ಗಳಿಗೆ. ಯಾರು ಓನರ್ಗಳು ನೋಡ್ತಾ ಇದ್ದರೆ ನೀವು ಬೈಕೋಬೇಡಿ, ಬಟ್ ಇರೋ ವಾಸ್ತವ ಹೇಳ್ತಾ ಇದ್ದೀನಿ. ಬೇರೆ ಆಯ್ಕೆನೇ ಇಲ್ಲ, ನೀವು ಕೊಡೋಕ್ಕೆ ಶೇರ್ ಮಾಡೋಕ್ಕೆ ಒಪ್ಪಿಲ್ಲ ಅಂತಂದರೆ ಇನ್ನೇನು ಮಾಡೋಕ್ಕಾಗುತ್ತೆ. ಈ ದಾರಿ ಇದೆ. ಲೀಗಲಿ ಈ ಕಾನೂನನ್ನು ಏನಕ್ಕೆ ತಂದರು ಅಂದರೆ, 1 ಲಕ್ಷಕ್ಕಿಂತ ಹೆಚ್ಚಿಗೆ ಇದ್ದರೆ ಪ್ಯಾನ್ ಕಾರ್ಡ್ ಕೊಡಬೇಕು ಅಂತ. ಎಂಪ್ಲಾಯಿಗಳು ಕೂಡ ಬಾಡಿಗೆ ಕಟ್ತಾನೇ ಇರಲ್ಲ, ಸುಮ್ಮನೆ ಬಾಡಿಗೆ ಕಟ್ತಾ ಇದ್ದೀವಿ ಅಂತ ತೋರಿಸ್ಕೊಂಡು ಫೇಕ್ ಡಾಕ್ಯುಮೆಂಟ್ ಕೊಡೋಕ್ಕೆ ಶುರು ಮಾಡಿದ್ರು. ಅದೇ ರೀತಿಯಾಗಿ ಓನರ್ಗಳು ಕೂಡ 1 ಲಕ್ಷಕ್ಕಿಂತ ಜಾಸ್ತಿ ಇನ್ಕಮ್ ತೊಗೊತಾ ಇದ್ದರೆ ಅದನ್ನು ತೋರಿಸ್ತಾನೆ ಇರಲಿಲ್ಲ. ಈಗ ಏನಾಗಿದೆ, ಎಂಪ್ಲಾಯಿಗಳಿಗೆ 1 ಲಕ್ಷಕ್ಕಿಂತ ಜಾಸ್ತಿ ಅವರು ಬಾಡಿಗೆ ಕೊಡ್ತಿರೋದಾದರೆ ಮ್ಯಾಂಡೇಟ್ರಿ ಅಂತ ಮಾಡಿದ್ದಾರೆ. ಅವರು ಡಿಕ್ಲರೇಷನ್ ಮಾಡಬೇಕಾದ್ರೇ ಕಂಪ್ನಿಗಳಲ್ಲಿ ಪ್ಯಾನ್ ಕಾರ್ಡ್ ಕೊಡಲೇಬೇಕು ಓನರ್ದು ಅಂತ. ಆದರೆ ಓನರ್ಗಳು ಪ್ಯಾನ್ ಕಾರ್ಡ್ ಕೊಡಲಿಕ್ಕೆ ಒಪ್ಪಲೇ ಇಲ್ಲ ಅಂತಂದರೆ ಅದಕ್ಕೆ ಯಾವುದೇ ಒಂದು ನಿರ್ಬಂಧನೆ ಇಲ್ಲವೇ ಇಲ್ಲ. ಸೊ ನಾವೇನು, ನಮ್ಗೆ ಹತ್ರ ಇರೋದು ಒಂದೇ ದಾರಿ ಏನು ಅಂದರೆ, ITR ಫೈಲ್ ಮಾಡಬೇಕಾದ್ರೆ ನಾವು ಅಲ್ಲಿ ತನಕ ಕಾದು ಟ್ಯಾಕ್ಸ್ ಎಲ್ಲ TDS ಎಲ್ಲ ಡಿಡಕ್ಟ್ ಆಗಿರುತ್ತೆ, ಆದರೂ ಚಿಂತೆ ಇಲ್ಲ ಅಂತ. ಆವಾಗ ನೀವು ITRನಲ್ಲಿ ಮಾಡಿಫಿಕೇಷನ್ ಮಾಡೋದ್ರ ಮೂಲಕ ನಿಮ್ಮ ಓನರ್ಗಳಿಗೆ ನೀವು ಪಾಠನ ಕಲಿಸ್ಬೋದು, ಆಯಿತಾ. ಎರಡನೇದು ಏನು, ಸಂಬಳದಲ್ಲಿ ಜಾಸ್ತಿ ಆಗಿದೆ ನಿಮಗೆ. ಈಗ HRA ನಾನು ಸೇವ್ ಮಾಡೋದಕ್ಕೆ, ಜಾಸ್ತಿ ಟ್ಯಾಕ್ಸ್ ಸೇವ್ ಮಾಡೋದಕ್ಕೆ ದೊಡ್ಡ ಮನೆ ಬಾಡಿಗೆಗೆ ಹೋದರೆ ಅದರಿಂದ ನನಗೆ ಏನಾದರೂ ಬೆನಿಫಿಟ್ ಆಗುತ್ತಾ ಅಂತ, ಇದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ನಾನು ಸೀದಾ ಎಕ್ಸೆಲ್ ಶೀಟಿಗೆ ಕರ್ಕೊಂಡು ಹೋಗ್ತೀನಿ. ಈಗ ಈ ಸಿಚುವೇಷನ್ನ ಇಲಿಸ್ಟ್ರೇಟ್ ಮಾಡೋದಕ್ಕೆ ನಾವು ಮೊದಲನೇ ಎಕ್ಸಾಂಪಲ್ A ಅಂತ ತೊಗೊಂಡಿದ್ದೀನಿ. ಇಲ್ಲಿ ಮಂತ್ಲಿ ಸ್ಯಾಲ್ರಿ ಆ ವ್ಯಕ್ತಿದು 42,000 ಬರ್ತಾ ಇದೆ ಅಂತ ಅನ್ಕೊಳ್ಳೋಣ ತಿಂಗಳಿಗೆ. ಇದರಲ್ಲಿ ಏನು, ಆ ವ್ಯಕ್ತಿ ಕಾಂಟ್ರಿಬ್ಯೂಟ್ ಮಾಡ್ತಿರೋ PF ಕೂಡ ಇನ್ಕ್ಲೂಡ್ ಆಗಿದೆ, ಮೆಡಿಕಲ್ ಏನು ತೊಗೊತಾ ಇರ್ತಾರೆ ಕಂಪ್ನಿಗಳು ಅದು ಇನ್ಕ್ಲೂಡ್ ಆಗಿದೆ, ಜೊತೆಗೆ ಪ್ರೊಫೆಷನಲ್ ಟ್ಯಾಕ್ಸ್ ಅಂತ ಏನು ಮಾಡ್ತಾರೆ ಅದು ಇನ್ಕ್ಲೂಡ್ ಆಗಿದೆ. ಏನು ಇದರಲ್ಲಿ ಇನ್ಕ್ಲೂಡ್ ಆಗಿಲ್ಲ ಅಂದರೆ ವೇರಿಯಬಲ್ ಪೇ ಅಂತ ಏನು ಬರುತ್ತೆ ನಿಮ್ಮದು, ಅದು ಇನ್ಕ್ಲೂಡ್ ಮಾಡಿಲ್ಲ. ಜೊತೆಗೆ ಕಂಪ್ನಿಯಿಂದ ಏನು PF ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅವರು, PF ಆಗಲಿ ಗ್ರ್ಯಾಚುಟಿ ಆಗಲಿ, ಅದನ್ನು ಇನ್ಕ್ಲೂಡ್ ಮಾಡಿಲ್ಲ. ಅದೆರಡನ್ನು ನಾವು ಲಾಸ್ಟಿಗೆ ಆ್ಯಡ್ ಮಾಡ್ಕೊಳ್ಳೋಣ. ಸೊ 42,000 ರೂಪಾಯಿ ಸಂಬಳ ಬರ್ತಾ ಇದೆ. ಮೇನ್ HRAಗೆ ಬೇಕಾಗಿರುವಂಥ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗೋಣ. ಇದನ್ನು ಆಲ್ರೆಡಿ ನಾನು ಡೀಟೇಲ್ ಆಗಿ ಹೇಗೆ HRA ಕ್ಯಾಲ್ಕುಲೇಷನ್ ಮಾಡೋದು ಅಂತ ಹಿಂದಿನ ವಿಡಿಯೋದಲ್ಲಿ ತಿಳಿಸಾಗಿದೆ. ಸೊ ಇಲ್ಲಿ ಫಾರ್ಮುಲಾ ನಿಮ್ಮ ರೆಫರೆನ್ಸಿಗೆ ಕೊಟ್ಟಿರ್ತೀನಿ. ಡೀಟೇಲ್ ಆಗಿ ಹೇಗೆ ಈ ಅಮೌಂಟಿಗೆ ಬಂದೆ ಅಂತ ನಾನು ತೋರ್ಸಕ್ಕೆ ಹೋಗಲ್ಲ. ಡೀಟೇಲ್ ಆಗಿ ಇದ್ರದ್ದು ಕ್ಯಾಲ್ಕುಲೇಷನ್ ಬೇಕಾದರೂ ಹಿಂದಿನ ವಿಡಿಯೋ ಇದೆಯಲ್ವಾ, ಚೆಕ್ ಲಿಸ್ಟಲ್ಲಿ ಇದೆ, ನಮ್ಮ ಪ್ಲೇ ಲಿಸ್ಟಲ್ಲಿ ಎಲ್ಲ ವಿಡಿಯೋಗಳು ಇದೆ. ಟ್ಯಾಕ್ಸ್ ಫೈನಲ್ ಸ್ಲ್ಯಾಬನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, HRA ಯಾವ ರೀತಿ ಮಾಡೋದು, ಡಿಕ್ಲರೇಷನ್ ಅಂದ್ರೇನು, ಪ್ರೂಫ್ ಸಬ್ಮಿಷನ್ ಅಂದ್ರೇನು, ದಯವಿಟ್ಟು ಪ್ಲೇ ಲಿಸ್ಟಿಗೆ ಹೋಗಿ ಆ ವಿಡಿಯೋಗಳನ್ನು ನೋಡ್ಕೊಳ್ಳಿ. ಇದರಲ್ಲಿ ನಾನು ಡೀಟೇಲ್ ಆಗಿ ಹೇಳೋಕ್ಕೆ ಹೋಗೋದಿಲ್ಲ. ಬೇಸಿಕ್ ಸ್ಯಾಲ್ರಿ ಅನ್ನೋದು ಸಾಮಾನ್ಯವಾಗಿ ಏನು ಮಾಡ್ತಾರೆ ಗೊತ್ತಾ, ನಿಮ್ಮ ಮಂತ್ಲಿ ಸ್ಯಾಲ್ರಿ
ಸ್ಯಾಲ್ರಿ ಏನಿರುತ್ತೋ ಅದರ 35-45% ಒಳಗಡೆ ಇಟ್ಟಿರ್ತಾರೆ. ಸಾಮಾನ್ಯವಾಗಿ 35% ಇರುತ್ತೆ ಸುಮಾರು ಕಂಪ್ನಿಗಳದ್ದು. ನೀವು ಕೇಳಿ ಬೇಸಿಕ್ ಸ್ಯಾಲ್ರಿನ ಜಾಸ್ತಿ ಮಾಡ್ಕೋಬೇಕಷ್ಟೇ. ಇತ್ತೀಚೆಗಷ್ಟೇ ಒಂದು ಕಾನೂನು ತರಬೇಕು ಅಂತ ಟ್ರೈ ಮಾಡ್ತಾ ಇದೆ ಗೌರ್ಮೆಂಟು. 50% ನಮ್ಮ ಸ್ಯಾಲ್ರಿ ಸ್ಟ್ರಕ್ಚರಲ್ಲಿ ಏನಿರುತ್ತೆ 50% ಹಣ ನಮ್ಮದು ಮಂತ್ಲಿ ಇನ್ಕಮ್ ಏನು ಸ್ಯಾಲ್ರಿ ಬರ್ತಾ ಇರುತ್ತೆ ಅದ್ರದ್ದು 50% ಹಣ ಬೇಸಿಕ್ ಸ್ಯಾಲ್ರಿಲೇ ಕೊಡಬೇಕು ಅಂತ ರೂಲ್ಸ್ ಮಾಡ್ತಾ ಇದ್ದಾರೆ. ಇದು ಏನಕ್ಕೆ ಅಂದರೆ PF ಕಾಂಟ್ರಿಬ್ಯೂಷನ್ ಜಾಸ್ತಿ ಆಗಲಿ ಅಂತ. ಯಾಕೆಂದರೆ ನಿಮ್ಮ PF ಕೂಡ ಕ್ಯಾಲ್ಕುಲೇಟ್ ಆಗೋದು 12% ಆಫ್ ಯುವರ್ ಬೇಸಿಕ್ ಮೇಲೆ ಅಲ್ವಾ. ಹಾಗಾಗಿ PFಗೆ ಜಾಸ್ತಿ ಸೇವ್ ಆಗಲಿ ಜನಕ್ಕೆ ಅಂತ ಆ ರೀತಿ ತರಬೇಕು ಅಂತ ಇದ್ದಾರೆ. ಆದರೆ ಅದು ಇನ್ನೂ ಇಂಪ್ಲಿಮೆಂಟ್ ಆಗಿಲ್ಲ. ಹಾಗಾಗಿ ಈಗಲೂ ಕೂಡ 35-45% ಅಷ್ಟೇ ಇರುತ್ತೆ ಬೇಸಿಕ್ಕು ನಿಮ್ಮ ಮಂತ್ಲಿ ಸ್ಯಾಲ್ರಿ ಏನಿರುತ್ತೋ ಅದು. ನಾನು ಕ್ಯಾಲ್ಕುಲೇಷನಿಗೆ 35% ಅಂತ ತೊಗೊತಾ ಇದ್ದೀನಿ. 42,035% ಅಂದರೆ 14,700 ರೂಪಾಯಿ ಆಯಿತು. ಅಲ್ಲಿಗೆ ವರ್ಷಕ್ಕೆ ನಿಮ್ಮದು ಬೇಸಿಕ್ ಸ್ಯಾಲ್ರಿದು 40% ಅಂತ ಕ್ಯಾಲ್ಕುಲೇಷನ್ ಅಲ್ವಾ ಫಾರ್ಮುಲಾ ಪ್ರಕಾರ 70,560 ರೂಪಾಯಿ ಆಯಿತು. ಅದೇ ರೀತಿ HRA ಅಂತ ಏನು ಬರ್ತಾ ಇರುತ್ತೆ ನಿಮ್ಮ ಮಂತ್ಲಿ ಸ್ಯಾಲ್ರಿ ಪ್ರತಿ ತಿಂಗಳು ಸ್ಯಾಲ್ರಿನಲ್ಲಿ, ಅದು ಸಾಮಾನ್ಯವಾಗಿ ನಿಮ್ಮ ಬೇಸಿಕ್ ಸ್ಯಾಲ್ರಿ ಏನಿರುತ್ತೋ ಅದರ 50%ನ್ನು HRAಗೆ ಅಂತ ಅಲೋಕೇಟ್ ಮಾಡಿರ್ತಾರೆ. ಸೊ 14,750% ಅಂದರೆ 7,350 ರೂಪಾಯಿ ಆಯಿತು. ಅಷ್ಟು ನಿಮ್ಮದು HRA ಅಂತ ಬರ್ತಾ ಇರುತ್ತೆ. ವರ್ಷಕ್ಕೆ ನಿಮಗೆ 88,200 ರೂಪಾಯಿ ಆಯಿತು. ಅದೇ ರೀತಿ ಆ್ಯಕ್ಚುಯಲ್ ರೆಂಟು, ನೀವು ಒಂದು 8,000 ರೂಪಾಯಿ ಮನೆ ಬಾಡಿಗೆಲಿದ್ದೀರಾ ಅಂತಂದರೆ ವರ್ಷಕ್ಕೆ 96,000 ಆಗುತ್ತೆ. ಅದರಲ್ಲಿ 10% ಬೇಸಿಕನ್ನು ಕೂಡ ಕಳೀತಾರಲ್ವ, ಆಗ ಅದು 78,360 ರೂಪಾಯಿ ಆಗುತ್ತೆ. ಈ ಮೂರರಲ್ಲಿ ಮಿನಿಮಮ್ ಯಾವುದಿರುತ್ತೋ ಅದು ನಿಮ್ಮ HRA ಆಗಿರುತ್ತೆ. ಸೊ ಇಲ್ಲಿ ಮೂರರಲ್ಲಿ ಮಿನಿಮಮ್ ಯಾವುದು 70,560 ಅಂದರೆ ನಿಮ್ಮ ಬೇಸಿಕ್ ಸ್ಯಾಲ್ರಿ ಏನು ಬರ್ತಾ ಇರುತ್ತೋ ಅದೇ ಮಿನಿಮಮ್ ಆಗಿರುತ್ತೆ. ಸೊ ಅದನ್ನೇ ಮಾತ್ರ HRA ಎಕ್ಸಂಪ್ಷನ್ ಅಮೌಂಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಫೈನಲ್ ಆಗಿ ಟ್ಯಾಕ್ಸ್ ಪ್ಲಾನಿಂಗ್ ಮಾಡಬೇಕಾದ್ರೆ 42,000 ರೂಪಾಯಿ ನಿಮಗೆ ತಿಂಗಳ ಇನ್ಕಮ್ ಬರ್ತಾ ಇದೆ, ಸ್ಯಾಲ್ರಿ ಬರ್ತಾ ಇದೆ ಅಂದರೆ ವರ್ಷಕ್ಕೆ 5,04,000 ರೂಪಾಯಿ ಆಯಿತು. ಇಲ್ಲಿ ವೇರಿಯಬಲ್ ಪೇ ಬೋನಸ್ಸು ಆ ಥರ ಏನೋ ಒಂದು 50,000 ರೂಪಾಯಿ ನಿಮಗೆ ಬಂತು ಅಂತ ಅಂದ್ಕೊಂಡ್ರು 5,54,000 ರೂಪಾಯಿ ನಿಮ್ಮದು ವರ್ಷದ ಆದಾಯ ಆಯಿತು. ಅದರಲ್ಲಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂತ ನಿಮ್ಗೆ 50,000 ರೂಪಾಯಿ ಸಿಕ್ಕಿದ್ರೆ 5,04,000 ರೂಪಾಯಿ ಆಯಿತು. ಅದರಲ್ಲಿ HRA ಎಕ್ಸಂಪ್ಷನ್ 70,560 ರೂಪಾಯಿ ಹೋದರೆ ನೀವು 5 ಲಕ್ಷ ಬ್ರ್ಯಾಕೆಟಿಂದ ಕೆಳಗಡೆ ಬಂದ್ರಿ, 4,33,000 ಆಯಿತು. ನೀವು ಇನ್ನೇನು ಇನ್ವೆಸ್ಟ್ ಮಾಡಲಿಲ್ಲ ಅಂತಂದ್ರೂ ನಿಮ್ಮ ಟ್ಯಾಕ್ಸು 0 ಆಗೋಯಿತು. ಇದು ಐಡಿಯಲ್ ಸಿನಾರಿಯೋ. ಇದನ್ನು ನಾನು ಏನಕ್ಕೆ ಇಲಿಸ್ಟ್ರೇಟ್ ಮಾಡಿದೆ ಅಂತಂದರೆ, ಇಲ್ಲಿ ನೋಡಿ, ಯಾರ್ದು 45,000 50,000 ಒಳಗಡೆ ಸಂಬಳ ಇರುತ್ತೆ ಅವರು ಎಷ್ಟೇ ರೆಂಟ್ ಪೇ ಮಾಡ್ತಾ ಇದ್ರೂ ಅದಕ್ಕಿಂತ ಮಿನಿಮಮ್ ಅವರ ಬೇಸಿಕ್ ಸ್ಯಾಲ್ರಿನೇ ಆಗೋಗಿರುತ್ತೆ. ಸೊ ನೀವು ರೆಂಟು 10,000 12,000 ಮನೆಗಳಿಗೆ ಹೋಗಿ ಅಲ್ಲಿ ನಾನು ಜಾಸ್ತಿ ರೆಂಟ್ ಪೇ ಮಾಡಿಬಿಟ್ಟು ಅದರಿಂದ ಎಕ್ಸಂಪ್ಷನ್ ತೊಗೊತೀನಿ ಅಂದರೆ ಆಗೋದಿಲ್ಲ. ಯಾಕೆಂದರೆ ಈ ಮೂರರಲ್ಲಿ ಮಿನಿಮಮ್ ಅಂತ ಕನ್ಸಿಡರ್ ಮಾಡೋದಲ್ವಾ. ಸೊ ಮೂರರಲ್ಲಿ ಮಿನಿಮಮ್ಮು ಈ ಸ್ಯಾಲ್ರಿ ರೇಂಜಲ್ಲಿ ಇರೋರಿಗೆ 45,000 ಅದಕ್ಕಿಂತ ಕೆಳಗಡೆ ಸ್ಯಾಲ್ರಿ ರೇಂಜಲ್ಲಿ ಏನೇನಿದ್ದೀವಿ ಎಲ್ಲರಿಗೂ ಕೂಡ ಬೇಸಿಕ್ ಸ್ಯಾಲ್ರಿನೇ ಮಿನಿಮಮ್ ಆಗಿರುತ್ತೆ ಈ HRA ಕ್ಯಾಲ್ಕುಲೇಷನ್ ಪರ್ಪಸ್ಸಿಗೋಸ್ಕರ. ಹಾಗಾಗಿ ನೀವು ದೊಡ್ಡ ಮನೆಗೆ ಹೋದ್ರೂ ನಿಮಗೆ ಇದರಲ್ಲಿ ಬೆನಿಫಿಟ್ ಆಗಲ್ಲ. ಆದರೆ ನನ್ನ ಸ್ನೇಹಿತ ಕೇಳಿದ್ದು ಸಂಬಳ ಜಾಸ್ತಿ ಆದರೆ ಅಥವಾ ನಾನೊಂದು ಕಂಪ್ನಿನ ಸ್ವಿಚ್ ಮಾಡಿದ್ರೆ ಆಗ ನಾನು HRA ಮಾಡ್ಬೋದಾ ಅಂತ. ಈಗ ಆ ಉದಾಹರಣೆನ ನೋಡ್ತಾ ಹೋಗೋಣ. ಇಲ್ಲಿ ಎಕ್ಸಾಂಪಲ್ B ಅಂತ ತೊಗೊಂಡಿದ್ದೀನಿ. 42,000 ರೂಪಾಯಿ ಇದ್ದಿದ್ದು ನಿಮ್ದೀಗ 84,000 ಆಯಿತು ಅಂತ ಅನ್ಕೊಂಡು 100% ಹೈಕ್ ಸಿಕ್ತು. ಕಂಪ್ನಿ ಸ್ವಿಚ್ ಮಾಡಿದ್ದೀರಾ, ನಿಮ್ಮ ಬೇಸಿಕ್ ಕೂಡ ಜಾಸ್ತಿ ಆಯಿತು, ಡಬಲ್ ಆಯಿತು, 29,400 ಆಯಿತು. HRA ಕೂಡ ಜಾಸ್ತಿ ಆಯಿತು. ಆದರೆ ನೀವು ಮನೆ ಮಾತ್ರ ಅದೇ ಮನೆಯಲ್ಲೇ ಇದ್ದೀರಾ, 8,000 ರೂಪಾಯಿ ಬಾಡಿಗೆ ಕಟ್ತಾ ಇದ್ದೀರಾ. ಈಗ ಇವು ಮೂರರಲ್ಲಿ ಮಿನಿಮಮ್ ನೋಡಿ 60,720 ರೂಪಾಯಿ ಆಯಿತು. ಒಂದು ನಿಮಿಷ, ಆವಾಗ 8,000 ಮನೆ ಬಾಡಿಗೆಯಲ್ಲಿದ್ದೆ ನಾನು, ಆದರೆ 78,360 ಅಂತ ತೊಗೊಂಡಿದ್ದೆ. ಇಲ್ಲಿ ಇನ್ನೂ ಕಮ್ಮಿ ತೊಗೊತಾ ಇದೆಯಲ್ಲ ಅಂದರೆ ಯಾಕೆ ಅಂದರೆ ರೆಂಟ್ ಪೇಯ್ಡ್ -10% ಬೇಸಿಕ್. ಅದಕ್ಕೆ ನಾನು ಹೇಳಿದ್ದು ಈ ಕ್ಯಾಲ್ಕುಲೇಷನ್ ಗೊತ್ತಿಲ್ಲ ಅಂದರೆ ಡೀಟೇಲಾಗಿ ವಿವರಣೆ ಬೇಕು ಅಂದರೆ ಹಿಂದಿನ ವೀಡಿಯೋದಲ್ಲಿ ಆಲ್ರೆಡಿ ಇದೆ, ದಯವಿಟ್ಟು ಚೆಕ್ಔಟ್ ಮಾಡಿ. ಸೊ ಇಲ್ಲಿ ಬೇಸಿಕ್ ಜಾಸ್ತಿ ಆಗಿರೋದ್ರಿಂದ ನಿಮ್ಮದು ಟೋಟಲ್ HRA ಕೂಡ ಇನ್ನೂ ಕಮ್ಮಿ ಆಗುತ್ತೆ. 60,720 ಆಗೋಯ್ತಲ್ವಾ. ಈ ಮೂರಲ್ಲಿ ಮಿನಿಮಮ್ 60,720 ಆಗೋಯ್ತು. ಈಗ ನೋಡಿ ಟ್ಯಾಕ್ಸ್ ಮಾಡಬೇಕಾಗತ್ತೆ, ಈಗ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಈಗ ಹೇಗಾಯಿತು, 84,000 ರೂಪಾಯಿ ಅಂತಂದರೆ ಸರಿ ಸುಮಾರು 10,08,000 ರೂಪಾಯಿ ಬರುತ್ತೆ ವರ್ಷಕ್ಕೆ ಅವ್ರದ್ದು ಆದಾಯ, ಆಯಿತಾ. ಅದಕ್ಕೆ 1,00,000 ರೂಪಾಯಿ ಬೋನಸ್ ಬಂತು ಅಂದ್ಕೊಳ್ಳೋಣ. ಅಲ್ಲಿ ನಾವು 50,000 ತೊಗೊಂಡಿದ್ವಿ ಎಕ್ಸ್ಟ್ರಾ ಬೋನಸ್ಸು ನಿಮ್ಮದು ವೇರಿಯಬಲ್ ಪೇ, ಇಲ್ಲಿ 1,00,000 ಅಂತ ಕನ್ಸಿಡರ್ ಮಾಡ್ತಾ ಇದ್ವಿ ಯಾಕಂದರೆ ಸಂಬಳನೂ ಜಾಸ್ತಿ ಆಗಿದೆಯಲ್ಲ. ಸೊ 1,00,000 ಸೇರಿಕೊಂಡ್ರೆ 11,08,000 ರೂಪಾಯಿ ನಿಮ್ಮದು ವರ್ಷದ ಆದಾಯ ಅಂತ ಆಯಿತಾ. ಅದರಲ್ಲಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ 50,000 ರೂಪಾಯಿ ಬರುತ್ತೆ ನೀವೇನು ಮಾಡಲಿಲ್ಲ ಅಂದ್ರೂ. ಇನ್ನೂ 10,58,000 ಉಳಿತು. HRA ಮೂರಲ್ಲಿ ಮಿನಿಮಮ್ ಇರೋದು 60,720, ಅದನ್ನು ಕಳೆದ್ರು ನೀವು ಇನ್ನೂ 9,97,000 ರೂಪಾಯಿ ಉಳಿತು. ಅದಕ್ಕೆ ನೀವು ATC ATD ಎರಡರಲ್ಲೂ ಹೂಡಿಕೆ ಮಾಡಿ ಟೋಟಲ್ ನಿಮ್ಮ ಅಮೌಂಟನ್ನು 8,17,280 ರೂಪಾಯಿಗೆ ತರಿಸ್ಕೊಂಡ್ರೆ ಅದಕ್ಕೆ ನೀವು ಟ್ಯಾಕ್ಸ್ ಕಟ್ಟಕ್ಕೆ ಹೋದಾಗ ಮೊದಲ 5 ಲಕ್ಷ ಟ್ಯಾಕ್ಸ್ ಬ್ರ್ಯಾಕೆಟಿಗೆ 12,500 ಫಿಕ್ಸ್ ಅಲ್ವಾ. 12,500 ಆದ್ರೂ ಕೂಡ ಇನ್ನೂ ನಿಮ್ಮದು 3,17,000 ಉಳಿತು. ಅಂದರೆ ಇದು 20% ಟ್ಯಾಕ್ಸ್ ಲೆವೆಲ್ ಬರುತ್ತೆ. 3,17,000 ರೂಪಾಯಿಗೆ 20% ಅಂದರೆ 63,000 ಚಿಲ್ಲರೆ ಆಯಿತು. ಎರಡೂ ಸೇರಿ 75,956 ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಈ ಕ್ಯಾಲ್ಕುಲೇಷನ್ಗೆ ನನ್ನ ಫ್ರೆಂಡ್ ಕೇಳ್ತಾ ಇರೋಂಥದ್ದು, ಇಲ್ಲಿ ನಾನು ರೆಂಟ್ 8,000 ಇರೋದ್ರ ಬದಲು ನಾನು ಜಾಸ್ತಿ ದೊಡ್ಡ ಮನೆಗೆ ಹೋಗಿದ್ದರೆ ಈ HRA ಕ್ಯಾಲ್ಕುಲೇಷನ್ ಮಾಡೋ ಸಂದರ್ಭದಲ್ಲಿ ಈ ಬೇಸಿಕ್ ಏನಿತ್ತು ಅದನ್ನೇ ನಾನು ಮಿನಿಮಮ್ ಮಾಡ್ಕೊಳೋ ಥರ ಮಾಡ್ಕೊಂಡಿದ್ರೆ ನನಗೆ ಅನುಕೂಲ ಆಗ್ತಿತ್ತಲ್ವಾ ಅಂತ. ಇದನ್ನು ಈಗ ನೋಡ್ತಾ ಹೋಗೋಣ. ಈ ಎಕ್ಸಾಂಪಲ್ ಏನೋ ಮರ್ತುಬಿಡಿ. ಈಗ ಇನ್ನೊಂದು ಹೊಸ ಎಕ್ಸಾಂಪಲ್ ಬರುತ್ತೆ. ಎಕ್ಸಾಂಪಲ್ B ಥರನೇ ಎಲ್ಲ ಸೇಮೇನೆ, ಆದರೆ ರೆಂಟ್ ಮಾತ್ರ ಜಾಸ್ತಿ ಕಟ್ತಾ ಇದ್ದೀರಾ ಅಂತ. ಅದನ್ನು ಹೇಗೆ ಅಂತ ನೋಡ್ತಾ ಹೋಗೋಣ.
ಇಲ್ಲಿ ನೋಡಿ, ನಾನು ಎಕ್ಸಾಂಪಲ್ ಬಿನೇ ವಿತ್ ಹೈಯರ್ ಹೌಸ್ ರೆಂಟ್ ಅಂತ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೀನಿ. ಇಲ್ಲಿ ಏನು ಬದಲಾವಣೆ ಮಾಡಿಲ್ಲ. ನಿಮ್ಮ ಬೇಸಿಕ್ ಸ್ಯಾಲ್ರಿ ಅಷ್ಟೇ ಇದೆ, ನಿಮ್ಮ ಓವರಾಲ್ ಮಂತ್ಲಿ ಸ್ಯಾಲ್ರಿ ಕೂಡ ಅಷ್ಟೇ ಇದೆ. ಆದರೆ ರೆಂಟ್ ಮಾತ್ರ 8,000 ಮನೆಯಿಂದ ನೀವೀಗ 15,000 ಮನೆಗೆ ಜಂಪ್ ಆಗಿದ್ದೀರಾ, ಆಯಿತಾ. 15,000 ಮನೆ ಜಂಪ್ ಆದರೆ ನೀವು ವರ್ಷಕ್ಕೆ ಏನು ಕಟ್ತಿರೋ ಅದರಲ್ಲಿ 10% ಬೇಸಿಕ್ಕನ್ನು ಕಳೆದ್ರೆ 1,44,000 ಆಗೋಯ್ತು. ಅಂದರೆ ಈಗ 3ರಲ್ಲಿ ಮಿನಿಮಮ್ ನಿಮ್ಮದು ಬೇಸಿಕ್ಕಿಗೆ ಬಂತು ವಾಪಸ್ಸು, ಅಂದರೆ 1,41,000 ರೂಪಾಯಿ ಆಯಿತು. ಅಲ್ಲಿಗೆ HRAನಲ್ಲಿ ಮಿನಿಮಮ್ ಆಫ್ ದೀಸ್ 3 ಆಗಿರೋದ್ರಿಂದ ಈಗ 1,41,000ನೇ ಕ್ಯಾಲ್ಕುಲೇಟ್ ಮಾಡ್ಕೊತಾರೆ. ಮೊದಲು ಎಷ್ಟಿತ್ತು? 60,720 ಇತ್ತು. ಈಗ 1,41,000 ಅಂದರೆ 81,000 ಜಾಸ್ತಿ ಉಳಿಸ್ದೆ ಅಂತ ನಿಮ್ಗೆ ಅನಿಸ್ತಿರುತ್ತೆ. ಆದರೆ ಒಂದು ನಿಮಿಷ ಹೋಲ್ಡ್ ಆನ್, ನೋಡ್ತಾ ಹೋಗೋಣ. ಈಗ ಟ್ಯಾಕ್ಸ್ ಪ್ಲಾನಿಂಗಿಗೆ ಸೇಮ್ ಪರ್ಪಸ್ ಅದೇ ಥರ 11,08,000 ಆಯಿತು. ಸ್ಟ್ಯಾಂಡರ್ಡ್ ಡಿಡಕ್ಷನ್ 50,000 ಸಿಕ್ತು. ಆದರೆ HRAನಲ್ಲಿ 1,41,000 ಎಕ್ಸಂಪ್ಷನ್ ಸಿಕ್ತು. ಸೊ ಟೋಟಲಿಗೆ 8,17,000 ಬರೋದ್ರ ಬದಲಿಗೆ 7,36,000ಕ್ಕೆ ತಂದು ನಿಲ್ಲಿಸ್ಕೊಂಡ್ರಿ. 7,36,000ಕ್ಕೆ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ನೋಡೋದಾದರೆ ಸೇಮು. ಮೊದಲ 5,12,500 ಕಟ್ತೀರಾ, ಇನ್ನು 2,36,000 ಉಳಿತು. 2,36,000ಕ್ಕೆ 20% ಅಂದರೆ 47,000 ಚಿಲ್ಲರೆ ಆಯಿತು. ಅಲ್ಲಿಗೆ 59,876 ಆಯಿತು. ಮೊದಲು ಕಮ್ಮಿ ಬಾಡಿಗೆ ಮನೇಲಿ ಇದ್ದಿದ್ರೆ, ಅಂದರೆ 8,000 ರೂಪಾಯಿ ಮನೇಲಿ ಇದ್ದಿದ್ರೆ 75,956 ರೂಪಾಯಿ ಟ್ಯಾಕ್ಸ್ ಕಟ್ತಿದ್ರಿ. ಈಗ 59,876 ರೂಪಾಯಿ ಮಾತ್ರ ಕಟ್ಟಬೇಕು. 16,000 ನನಗೆ ಟ್ಯಾಕ್ಸಲ್ಲಿ ಉಳಿತು ಅಂತ ನಿಮಗೆ ಖುಷಿ ಆಗ್ತಾ ಇದೆ. ಆದರೆ ಇಲ್ಲಿ ನೋಡಿ, 8,000 ರೂಪಾಯಿ ನೀವು ಬಾಡಿಗೆ ಅಂತ ಕಟ್ತಾ ಇದ್ರಿ, ಇಲ್ಲಿ 15,000 ಕೊಡ್ತಾ ಇದ್ದೀರಾ. ಅಲ್ಲಿಗೆ ತಿಂಗಳ 7,000 ರೂಪಾಯಿ ಹೆಚ್ಚಿಗೆ ಭರಿಸ್ತಾ ಇದ್ದೀರಾ. ಅಲ್ಲಿಗೆ ವರ್ಷಕ್ಕೆ ಎಷ್ಟಾಯಿತು? 84,000 ರೂಪಾಯಿ ನಿಮ್ಮ ಕೈಯಿಂದ ಹೆಚ್ಚಿಗೆ ಹೋಗ್ತಾ ಇದೆ. 84,000 ನಿಮ್ಮ ಕೈಯಿಂದ ಹೆಚ್ಚಿಗೆ ಹೋಗ್ತಾ ಇದೆ, ಆದರೆ ಟ್ಯಾಕ್ಸಲ್ಲಿ 16,000 ಅಂತ ಉಳಿಸಿದ್ರ. ಅಲ್ಲಿಗೆ ನಿಮ್ದು ಎಷ್ಟಾಯಿತು? ತಿಂಗಳಿಗೆ 68,000 ರೂಪಾಯಿ ಹೆಚ್ಚಿಗೆ ಹೋಗ್ತಾ ಇದೆ ಅಂತಾಯಿತು. ಇಲ್ಲೇನು ಬದಲಾವಣೆ ಆಗಲಿಲ್ಲ. ಹಾಗಾಗಿ ನಿಮಗೆ ಸಂಬಳ ಜಾಸ್ತಿ ಆಯಿತು ಅಥವಾ ದೊಡ್ಡ ಹೈಕ್ ಆಯಿತು ಅಂದರೆ ನೀವು ಮನೇನ ಚೇಂಜ್ ಮಾಡೋಂಥದ್ದು HRA ಪರ್ಪಸ್ಸಿಗೋಸ್ಕರ ಒಳ್ಳೆ ನಿರ್ಧಾರ ಅಲ್ವೇ ಅಲ್ಲ. ನಿಮಗೇನು ಇದರಿಂದ ಬದಲಾವಣೆ ಆಗೋದಿಲ್ಲ. ಈ ರೀತಿಯ ಯೋಚನೆಗಳು ಮಾಡೋದು ತಪ್ಪಲ್ಲ. ಆದರೆ ನೀವು ನೋಡಿ, ಡೇಟಾ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮ್ಮ ಮುಂದೆನೇ ಎಲ್ಲ ಆಯ್ಕೆ ಬರುತ್ತೆ. ಒಂದು ಸಿಂಪಲ್ ಟ್ರಿಕ್ ಏನು ಅಂತಂದರೆ, ಈ ರೀತಿ ಯೋಚನೆ ಬಂದಾಗ ನೀವು ಎಷ್ಟು ದುಡ್ಡನ್ನು ಉಳಿಸ್ತೀನಿ ಅಂತ ನೋಡೋದಕ್ಕಿಂತ ನಾನು ಆ ದುಡ್ಡಿನ ಎಷ್ಟು ಪರ್ಸೆಂಟೇಜ್ ಟ್ಯಾಕ್ಸ್ ಉಳಿಸ್ತೀನಿ ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಲೆಕ್ಕ ಸಿಕ್ಬಿಡುತ್ತೆ. ಅಂದರೆ ಏನು, ಈಗ 60,000 ಇದ್ದಿದ್ದು ಇಲ್ಲಿ 1,41,000 ಆಯಿತು ಅಂದರೆ 81,000 ನಾನು ಹೆಚ್ಚಿಗೆ ಎಕ್ಸಂಪ್ಷನ್ ತೊಗೊಂಡೆ ಅಂತ ನಿಮ್ಗೆ ಅನಿಸ್ತಾ ಇರುತ್ತೆ. ಆದರೆ ನೀವು ಟ್ಯಾಕ್ಸ್ ಕಟ್ಟೋದು ಅದರ ಪರ್ಸೆಂಟೇಜಿಗೆ ಅಲ್ವಾ. ಅಂದರೆ 20% ಟ್ಯಾಕ್ಸ್ ಲ್ಯಾಬಲ್ ಇದ್ದರೆ ಅಂದರೆ ನೀವು ಟೋಟಲ್ ಏನು ಬರುತ್ತೋ ಅದಕ್ಕೆ 20% ಕಟ್ತೀರಾ. ಇಲ್ಲಿ ನೀವು 81,000 ಕಮ್ಮಿ ಆಯಿತು ಅಂದ್ರೂ, 8,17,000 ಇದ್ದಿದ್ದು 7,36,000 ಆಯಿತು ಅಂದ್ರೂ ಅಷ್ಟು ನಿಮಗೆ ಉಳಿಲಿಲ್ಲ. ನೀವು ಎಷ್ಟು ಉಳಿಸಿದ್ರೋ, ಕಮ್ಮಿ ಮಾಡಿದ್ರೋ ಅದರ 20% ಉಳಿತು. ಯಾಕಂದರೆ ನೀವೀಗ 20% ಟ್ಯಾಕ್ಸ್ ಲೆಬಲ್ ಇದ್ದೀರಾ. ಅಂದರೆ 81,000ದ 20% ಅಂದರೆ ಸರಿ ಸುಮಾರು 16,000 ಅಷ್ಟೇ ಉಳಿಯೋದು. ಹಾಗಾಗಿ ನೀವು ಯಾವ್ಯಾವಾಗ ಈ ಥರ ನಾನು ಇನ್ನೂ ಜಾಸ್ತಿ ಉಳಿಸ್ಬೋದಲ್ಲ ಅಂತ ನಿಮ್ಗೆ ಐಡಿಯಾ ಬಂದಾಗೆಲ್ಲ ನಿಮ್ಮ ಟ್ಯಾಕ್ಸ್ ಲ್ಯಾಬನ್ನು ಲೆಕ್ಕ ಮಾಡ್ಕೊಳ್ಳಿ. ನೀವು 20%ಅಲ್ಲಿದ್ದೀರಾ, 30%ಅಲ್ಲಿದ್ದೀರಾ ಅಂತ. ಎಷ್ಟು ದುಡ್ಡು ಉಳಿಸ್ಬೋದು ನಿಮ್ಗೆ ಅಂತ ಅನಿಸುತ್ತೋ ಅದರ 20%, 30% ಕ್ಯಾಲ್ಕುಲೇಟ್ ಮಾಡಿ. ನೀವು ಫೈನಲಿ ನೀವು ಟ್ಯಾಕ್ಸ್ ಸೇವ್ ಮಾಡೋಕ್ಕೆ ಹೋದಾಗ ಅಷ್ಟೇ ಉಳಿಸ್ತಿರ್ತೀರ, ಅಷ್ಟು ಅಮೌಂಟನ್ನು ಉಳಿಸ್ತಾ ಇರಲ್ಲ. ಇದೊಂದು ಸಿಂಪಲ್ ಟೆಕ್ನಿಕ್ಕು. ಇಷ್ಟೊಂದು ಕ್ಯಾಲ್ಕುಲೇಟ್ ಫಾರ್ಮುಲಾ ಮಾಡೋದಕ್ಕಿಂತ ಆ ರೀತಿ ಈಸಿಯಾಗಿ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ಆದರೆ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ಇದನ್ನೆಲ್ಲ ತೋರಿಸಿದ್ದೀನಿ. ಈ ರೀತಿ ನಿಮಗೆ ಇನ್ಯಾವುದಾದ್ರು ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಅದ್ರ ಬಗ್ಗೆ ವಿಡಿಯೋ ಮಾಡುವಂಥ ಪ್ರಯತ್ನವನ್ನು ಖಂಡಿತ ನಾನು ಮಾಡ್ತೀನಿ. ಮುಂದಿನ ಸೀರೀಸ್ಗಳಲ್ಲಿ 80Cನಲ್ಲಿ ಯಾವುದ್ರಲ್ಲಿ ಹೂಡಿಕೆ ಮಾಡಿದ್ರೆ ಸೂಕ್ತ ಅನ್ನೋದನ್ನು ನೋಡ್ತಾ ಹೋಗೋಣ. ತುಂಬ ಜನ ಕೇಳ್ತಾ ಇದ್ದೀರಾ, ಅದನ್ನ ಕೂಡ ನಾನು ಹೇಳ್ತಾ ಹೋಗ್ತೀನಿ. ಅದನ್ನ ಬ್ಯಾಚುಲರ್ಸ್ಗಳಾದರೆ ಯಾವ ರೀತಿ ಬೆಸ್ಟ್ ಅನಿಸುತ್ತೆ, ಅಥವಾ ಮದುವೆ ಆದವರಾದರೆ ಯಾವ ರೀತಿ ಬೆಸ್ಟ್ ಆಗುತ್ತೆ, ಅದೇ ರೀತಿ ಹೆಣ್ಮಕ್ಳು ಇದ್ದರೆ ಮನೆಯಲ್ಲಿ ಅಂಥ ಪೇರೆಂಟ್ಸು ಯಾವ ರೀತಿ ಹೂಡಿಕೆ ಮಾಡಿದ್ರೆ ಬೆಸ್ಟ್ ಆಗುತ್ತೆ. ಈ ರೀತಿ ಡಿಫ್ರೆಂಟ್ ಸೆಕ್ಟರ್ಸಲ್ಲಿ ನಾವು ನೋಡ್ತಾ ಹೋಗಬೇಕಾಗುತ್ತೆ. ಸೊ 80C ಮಾತಾಡಬೇಕಾದ್ರೆ ಒಂದೊಂದೇ ಮೇ ಬಿ 2 ಅಥವಾ 3 ಪಾರ್ಟಲ್ಲಿ ಡೀಟೇಲಾಗಿ ನೋಡ್ತಾ ಹೋಗೋಣ. ಮಾರ್ಕೆಟ್ ಮಾತುಕತೆ ನೋಡ್ತಾ ಇರಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೂ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.